ಹೋಗೋದಕ್ಕೆ, ಯಾಕೆಂದರೆ ಎಲ್ಲ ಕಾಯಿಲೆಗಳು ಬರೋದು ನೀರಲ್ಲಲ್ವಾ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇದನ್ನ ತಗೊಂಡು ನೋಡ್ಕೊಂಡ್ ಬಂದ್ಬಿಟ್ವಿ. ಎಷ್ಟು ಮೇಲೆ ಹತ್ತಿದೀವಿ ಅಂತ ಗೊತ್ತಾಗ್ಲಿಲ್ಲ. ಗಮನಿಸಿ, ಇಲ್ಲಿ ಸೈಡ್ ಅಲ್ಲಿ ಕಾಣಿಸುತ್ತೆ ಎಷ್ಟು ಮೇಲೆ ಬಂದಿದೆ ನೋಡಿ. ಈಗ ಈಶಾ ಹತ್ರ ಬಂದ್ವಿ. ಈಶಾ ನೋಡಿ ಅದೇ ತರನೇ ಇರುತ್ತೆ ಇದು. ಇನ್ನೇನು ಕೊಯಂಬತ್ತೂರ್ಗೆ ಹೋಗೋದು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಯಾರಾದ್ರೂ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ದಯವಿಟ್ಟು ಒಪಿನಿಯನ್ ತೆಗೆದಾಕಿ. ತುಂಬಾ ಚೆನ್ನಾಗಿದೆ ಕೊಯಂಬತ್ತೂರು ಈಶಾ. ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಏನಾಗಲ್ಲ. ಹೋದ್ರು ಹಿಂಗ್ ಹೋದ್ರು. ಸೆಂಟ್ ಥಾಮಸ್ ಚರ್ಚ್ ಬಂದಿದ್ದೀವಿ. ತೆಂಗಿನಕಾಯಿ ನಾರಲ್ಲೇ ಮಾಡಿರೋಂಥದ್ದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಸೊ ಇವತ್ತು ಒಂದು ವಾರ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಅದೆಲ್ಲಿಗೆ, ಏನು ಎತ್ತ, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತೀನಿ. ಸೊ ನೋಡಿ, ಪೂಜೆ ಎಲ್ಲ ಮುಗಿಸಿ ಈಗ ಹೊರಡೋಣ ಅಂತ ಅನ್ಕೊಂಡಿದ್ವಿ. ಟೈಮು 10 ಗಂಟೆ, ಒಂದು 10:15 ಹೊರಡೋಣ ಅಂತ ಅನ್ಕೊಂಡಿದ್ವಿ. ಪಾಪು ಬೇರೆ ಇದ್ದೀವಿ, ಲೇಟ್ ಆಯ್ತು. ನೋಡಿ, ಅವನು ಆಟ ಸಾಮಾನೆಲ್ಲ ತುಂಬ್ಕೊಂತ ಇದ್ದಾನೆ ಜೋಬ್ ಒಳಗಡೆ. ಹಾಯ್ ಮರ್ಚಿ, ಹಾಯ್. ಆಟ ಸಾಮಾನೆಲ್ಲ ಜೋಬಲ್ಲಿ ತುಂಬ್ಕೊಂತ ಇದ್ದಾನೆ. ಆಲ್ರೆಡಿ ಮನೆ ಎಲ್ಲ ಅದು ಇದು ಆಟ ಸಾಮಾನೆಲ್ಲ ತುಂಬಿ ಚೆಲ್ಲಾಪಿಲ್ಲಿ ಮಾಡ್ಬಿಟ್ಟಿದ್ದಾನೆ. ಸೊ ಈಗ ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಇಲ್ಲಿಗೆ ಏನು ಅದ್ರ ಬಗ್ಗೆ ಡೀಟೇಲ್ ನಿಮಗೆ, ಮತ್ತೆ ಅದಕ್ಕೆ ಎಷ್ಟೆಷ್ಟಾಯ್ತು ಕಾಸ್ಟ್ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ನೋಡಿ, ಕಾರ್ ಪೂರ್ತಿ ಹಿಂಗ್ ಪ್ಯಾಕ್ ಆಗಿದೆ. ಹಿಂದ್ಗಡೆ ನೀರೊಂದು ಹಿಡ್ಕೊಬೇಕು, ಹಿಡ್ಕೊಂಡು ಇದು ನಮ್ಮ ಒಂದು ವಾರದ ಟ್ರಿಪ್ಪು. ಒಂದು ವಾರ ಹೋದ್ರೂ ಇಷ್ಟೇ ಇರುತ್ತೆ, 3 ದಿನ ಹೋದ್ರೂ ಇಷ್ಟೇ ಇರುತ್ತೆ. ನಮ್ದು ಆಲ್ಮೋಸ್ಟ್ ಎಲ್ಲ ತೊಗೊಂಡು ಹೋಗ್ತೀವಿ. ಕಂಪಲ್ಸರಿ ವಾಟರ್, ನೀರನ್ನು ತೊಗೊಂಡು ಹೋಗ್ಬೇಕು, ಯಾಕೆಂದರೆ ಎಲ್ಲ ಕಾಯಿಲೆಗಳು ಬರೋದು ನೀರಲ್ಲಲ್ವಾ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಇದನ್ನು ತೊಗೊಂಡೇ ಹೋಗ್ತೀವಿ. ಈಗ ನೋಡಿ, 7 hours 13 minutes ಅಂತ ತೋರಿಸ್ತದೆ. 330 ಕಿಲೋಮೀಟರ್ ಇದೆ ಇಲ್ಲಿಂದ, 330 ಕಿಲೋಮೀಟರ್ಸ್. ಫಸ್ಟ್ ಹೋಗ್ತಿರೋದು ಈಶಾ, ಕೊಯಂಬತ್ತೂರಲ್ಲಿರೋ ಈಶಾಗೆ ಹೋಗಿ ಅಲ್ಲೇ ಹಾಲ್ಟ್ ಆಗಿ ನಾಳೆ ಬೆಳಗ್ಗೆ ಅಲ್ಲಿಂದ ಟುವರ್ಡ್ಸ್ ಅಲಪಿ ಹೊರಡೋಣ ಅಂತ ನೋಡ್ಕೊಂತಿರೋದು. ಟೈಮು 3 hours 48 minutes ಇದೆ. ಸೊ 6 o'clock ಹೋಗ್ತೀವಿ ಅಂತ ತೋರಿಸ್ತಾ ಇದೆ ಕೊಯಂಬತ್ತೂರಿಗೆ. ಮತ್ತೆ ಬ್ರೇಕ್ ತಗೊಳ್ತಾ ಇದ್ದೀವಿ. ಸ್ವಲ್ಪ ಬ್ರೇಕ್ ತಗೊಂಡು ಹೋಗ್ತಾರೆ. ಈಗ ಇನ್ನೊಂದ್ಸತಿ ಊಟಕ್ಕೆ ಬೇರೆ ನಿಲ್ಲಿಸ್ಬೇಕು. ಸೊ ಆರಾಮಾಗಿ ಹೋಗೋಣ ಅಂತ ಹೋಗ್ತಾ ಇದೀವಿ. ಸುಮ್ಮನೆ ಒಂದೇ ಸತಿ ಜರ್ನಿ, ಪಾಪು ನಿಂತ್ಕೊಂಡು ಕಷ್ಟ ಆಗ್ತದೆ. ನನ್ನ ಮಗ ಮಲಗಿದ್ದಾನೆ. ಇನ್ನೂ ಸುಮಾರು ದೂರ ಇದೆ ನಮ್ಮ ಜರ್ನಿ ಕಂಪ್ಲೀಟ್ ಆಗೋದಕ್ಕೆ. ಕೊಯಂಬತ್ತೂರು ಎಂಟರ್ ಆಗೋದಕ್ಕೆ ನಾವು ಅಲ್ಲಿ ಏನು ಇದ್ರೊಳಗಡೆ ಎಂಟರ್ ಆದ್ವಲ್ಲ, ಕಾಡು ಒಳಗಡೆ ಅಂದ್ರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ನಾವು ಪೇ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಬಾಮಾ ಪ್ಯೂರ್ ವೆಜ್ ಅಂತ ಹೇಳಿ ಒಂದು ಹೋಟೆಲ್ ಇದೆ. ಇದೇ ನಮ್ಗೆ ಸಿಕ್ಕಿದ್ದು ಫಸ್ಟ್ ಹೋಟೆಲ್. ಅರಸನೂರು ಅಂತ ಏನೋ ಹೇಳಿದ್ರು, ಹಾಸನೂರು ನಿಮಿಷ, ಹಾಸನೂರು ಅಂತ ಹೇಳಿದೆ. ಊರ ಹೆಸರು ನಿಮ್ಗೆ ಅಲ್ಲಿ ಕಾಣಿಸುತ್ತೆ ನೋಡಿ, ಹಾಸನೂರು. ಮೈಸೂರು ಮೇನ್ ರೋಡ್ ಹಾಸನೂರು ಅಂತಿದೆ. ನೀವು ಒಳಗಡೆ ಇಲ್ಲಿಂದ ಕೊಯಂಬತ್ತೂರು 100 ಕಿಲೋಮೀಟರ್ ಇದೆ ಅನ್ನೋಂಥ ಜಾಗದಲ್ಲಿ ಇದೆ. ಇದೊಂದೇ ನಿಮ್ಗೆ ವೆಜ್ ಹೋಟೆಲ್ ಅಂತ ಹೇಳಿ ಕಾಣಿಸ್ಕೊಂಡಿದ್ದು. ಇವ್ರದೇ ಇನ್ನೊಂದಿದೆ ಅಲ್ಲೇ ಪಕ್ಕದಲ್ಲೇ, ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್. ಸೊ ಅಲ್ಲಿಗೂ ಹೋಗ್ಬೋದು. ಹೋಟೆಲ್ ಅಂದ್ರೆ ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಅಂದ್ರೆ ಫುಲ್ ಮೀಲ್ಸ್ ಕೊಡ್ತಾರೆ. 75 rupees ಆಯ್ತು ಪರ್ ಪ್ಲೇಟ್. 75 ರೂಪಾಯಿ ಒಂದು ಪ್ಲೇಟ್ಗೆ ಅಂತ ಹೇಳಿ 2 ಪ್ಲೇಟ್ ಅಂತ ಹೇಳಿ ತಗೊಂಡು ಬಂದಿದ್ದು ನಾವು. ಇನ್ನ ಊಟ ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ತಿನ್ಬೋದು, ಅನ್ಲಿಮಿಟೆಡ್ ಮೀಲ್ಸ್ ಇದೆ. ಪ್ಯೂರ್ ವೆಜ್ ಹೋಟೆಲ್. ನಿಮಗೆ ಬೇರೆ ಇನ್ನ ಎಷ್ಟು ದೂರಕ್ಕಿದೆ ಅಂತ ಗೊತ್ತಿಲ್ಲ ನಮಗೆ. ಇವಾಗ ನೋಡಿ, ಮಧ್ಯಾಹ್ನ 3 ಗಂಟೆ ಆಗಿತ್ತು ಅಂತ ಹೇಳಿ ನನಗೆ ಹೊಟ್ಟೆ ಶುರು ಆಗೋಯ್ತು. ಹಾಗಾಗಿ ಊಟಕ್ಕೆಲ್ಲ ನಿಲ್ಸೋಣ ಅಂತ ಅನ್ಕೊಂಡ್ವಿ. ಅದು ಈ ಮಗುನು ಇಲ್ಲಿ ಹಪ್ಪಳ ತಿಂತ ಕೂತ್ಕೊಂಡಿದ್ದಾನೆ ನೋಡಿ. ಇನ್ನು ಊಟ ಚೆನ್ನಾಗಿತ್ತು. ಸೊ ಮಗುಗೆ ಅಂದ್ಬಿಟ್ಟು ಅವ್ನು ಅಲ್ಲಿ ತಿನ್ನಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಾಕ್ಸ್ ಹಾಕೊಂಡು ಸ್ವಲ್ಪ ಮೊಸರು ಮತ್ತೆ ರಸಂ ತಗೊಂಡ್ಬಂದಿದ್ವಿ ಅವ್ನು ತಿನ್ಸಕ್ಕೆ. ಊಟ ಚೆನ್ನಾಗಿತ್ತು, ಓಕೆ ಅಂತ ಅನ್ಬೋದು. ಸೊ ನೀವು ಅಷ್ಟೇ ಈ ಹೋಟ್ಲಿಗೆ ಬರ್ಬೋದು. ನೋಡ್ಕೊಂಡ್ ಬಂದ್ಬಿಟ್ವಿ. ಎಷ್ಟು ಮೇಲೆ ಹತ್ತಿದೀವಿ ಅಂತ ಗೊತ್ತಾಗ್ಲಿಲ್ಲ. ಗಮನಿಸಿ, ಇಲ್ಲಿ ಸೈಡ್ ಅಲ್ಲಿ ಕಾಣಿಸುತ್ತೆ ಎಷ್ಟು ಮೇಲೆ ಬಂದಿದೀವಿ ಅಂದ್ರೆ ಅಷ್ಟು ಮೇಲೆ ಬಂದಿದೀವಿ. ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟ ತುದಿ
ಬಂದಿದ್ದೀವಿ. ರೂಮ್ ನೋಡಿ ಈ ರೀತಿಯಾಗಿದೆ. ಸೊ ಬೆಡ್ಡು, ಟಿವಿ ಇದೆ, ಹಾಗೆ ವಾರ್ಡ್ರೋಬ್, ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ ಇಲ್ಲಿ. ಬಾ. ಮತ್ತೆ ವಾಶ್ರೂಮ್ ಆ್ಯಕ್ಚುಲಿ ನೀಟಾಗಿ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ಸೊ ಈಗ ಬೇಗ ಬೇಗ ರೆಡಿಯಾಗಿ ಈಶಾಗೆ ಹೋಗ್ಬೇಕು. ಸೊ ಅಲ್ಲಿ ಲೈಟಿಂಗ್ಸ್ ಇದೆ, ಅದಕ್ಕೋಸ್ಕರ ಈಗ ನೋಡಿ ರೂಮ್ಗೆ ಹೋಗಿ ಚೆಕ್ಕಿನಾಗಿ ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸೊ ಈಶಾಗೆ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 12 ಮಿನಿಟ್ಸ್ ಇದೆ ಅಷ್ಟೇ. ಈಗ ಲೈಟ್ ಶೋ ಇರುತ್ತಂತೆ ಈಶಾ ಹತ್ರ. 7:10 ಇಂದ ಒಂದು 7:30 ಇರುತ್ತಂತೆ. ಸೊ ಅದನ್ನ ನೋಡ್ಕೊಂಡು ಆಮೇಲೆ ಮತ್ತೆ ಊಟ ಎಲ್ಲಾದ್ರೂ ಮಾಡ್ಕೊಂಡು ರೂಮ್ ಬರೋಣ ಅನ್ಕೊಂಡಿದೀವಿ. ಸೊ ಈಗ ಈಶಾ ಹತ್ರ ಹೋಗ್ತಾ ಇದೀವಿ ನೋಡಿ. ಈಗ ಈಶಾ ಹತ್ರ ಬಂದ್ವಿ. ಮಗ ಪಾಪ ಸರಿ ಆಗ್ಬಿದ್ದ. ಸೊ ನೋಡಿ ಇಲ್ಲಿ ಕಾಣ್ತಾ ಇದೆ ಈಶಾನ್ಗೆ. ಈಗ ಲೈಟ್ ಶೋ ನೋಡ್ಕೊಂಡು ಮತ್ತೆ ಇನ್ನೊಂದ್ಸತಿ ಬೆಳಗ್ಗೆ ಬರೋಣ ಅಂತ ಅನ್ಕೊಂಡಿದ್ವಿ. ಬೆಳಗ್ಗೆ ಇನ್ನೊಂದ್ಸತಿ ನೋಡ್ದಂಗೆ ಆಗುತ್ತೆ. ಬೆಳಗ್ಗೆ ನಾನು ಡೀಟೇಲ್ ಆಗಿ ಇಲ್ಲಿ ವಿಡಿಯೋ ಮಾಡ್ತೀನಿ. ಸೊ ಈಗ ಆಗಲ್ಲ. ಈಗ NKP ರೆಸಿಡೆನ್ಸ್ ಇಲ್ಲಿಂದ ಇಲ್ಲಿ ರೂಮ್ ಮಾಡ್ಕೊಂಡಿದೀವಿ ನಾವು. ಆಕ್ಚುಲಿ ನೀವು ಕೊಯಂಬತ್ತೂರು ಈಶಾಗ್ ಬಂದ್ಕೊಂಡು ಇಲ್ಲಿದೆ. ನೀವು ಸ್ಟೇ ಇಂದ ನೀವು ಏನಾದ್ರು ಬುಕ್ ಮಾಡೋದಂತಂದ್ರೆ ಅಂದ್ರೆ ಇಲ್ಲಿಗೆ ಬಂದು ಡೈರೆಕ್ಟ್ ಬುಕ್ ಮಾಡ್ಕೋದಿತ್ತು ಅಂದ್ರೆ 1200 ಚಾರ್ಜ್ ಮಾಡ್ತಾರೆ. ನಾನು ಗೋವಾ IBB ಬುಕ್ ಮಾಡ್ಕೊಂಡೆ 1170 ಏನೋ ಆಯ್ತು ನನಗೂ. ಎಸ್ 1200 ವರ್ತ್ ಅನ್ಸುತ್ತೆ ರೂಮ್ಗೆ. ಏನು ಅಂದ್ರೆ ಈಶಾದಲ್ಲಿ ಇದೆ ರೂಮ್ಸ್ ಇವೆ, ಅವ್ರದೇ ರೂಮ್ಸ್ ಇದೆ ಆಕ್ಚುಲಿ. ಬಟ್ ಅಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಟ್ರಿಪ್ಗೆ ಟೂರ್ಗೆ ಪ್ಲಾನ್ ಮಾಡೋದಕ್ಕೋಸ್ಕರ ನಮ್ಮ ಈಶಾ ಫೌಂಡೇಶನ್ ನಲ್ಲಿ ರೂಮ್ ಮಾಡೋದಕ್ಕೆ ಹೋಗ್ಬೇಡಿ, ಮಾಡಬೇಡಿ ಅಂತ ಹೇಳಿ ಹಾಕಿದ್ದಾರೆ. ಅದನ್ನ ನಾವು ಬರ್ತಿರೋದು ಆಕ್ಚುಲಿ ಎನ್ ರೂಟ್ ಕವರ್ ಮಾಡೋಣ ಅಂತ ಹೇಳ್ಬಿಟ್ರೆ ಕೊಯಂಬತ್ತೂರ್ನ. ಸೊ ಅದೇನ್ ಅವ್ರು ಏನೊಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ, ವೈ ಟು ಬ್ರೇಕ್ ದಟ್ ಅಂತ ಹೇಳಿ ನಾವು ನಿನ್ನೆ ಏನ್ ಮಾಡಿದ್ವಿ, ಇದು ರೂಮ್ ಬುಕ್ ಮಾಡುವಾಗ ಈಶಾದಲ್ಲಿ ರೂಮ್ಸ್ ಇದ್ರು ಅದನ್ನ ನೋಡೋದಕ್ಕೆ ಹೋಗ್ಲಿಲ್ಲ. ವಿ ಸರ್ಚ್ ಫಾರ್ ಅದರ್ ಆಪ್ಷನ್ಸ್. ಕೊಯಂಬತ್ತೂರಲ್ಲಿ ಇದ್ದಿದ್ದು ಬೇರೆ ಬೇರೆ ಆಪ್ಷನ್ಸ್ ಗಳನ್ನ ನೋಡಿದಾಗ ನನಗೆ ಇದು ರೂಮ್ ಚೆನ್ನಾಗಿದೆ ಅಂತ ಅನಿಸ್ತು, ಮತ್ತೆ ಫೀಸಿಬಲ್ ಆಗಿತ್ತು ನಮ್ದು. ಯಾಕಂದ್ರೆ ಮೇನ್ ಡೆಸ್ಟಿನೇಷನ್ ಬಂದು ಅಲಪಿ ಆಗಿರೋದ್ರಿಂದ ಕೊಯಂಬತ್ತೂರಲ್ಲಿ ಎಕ್ಸ್ಟ್ರಾ ಜಾಸ್ತಿ ಚಾರ್ಜ್ ಕೊಟ್ಟು ಸ್ಟೇ ಆಗೋ ತರ ಪ್ಲಾನ್ ಇರಲಿಲ್ಲ. ಇನ್ ಮೋರ್ ಓವರ್ ನಾವು ಬರ್ತಾ ಇದ್ದಿದ್ದು ನೈಟ್, ರಾತ್ರಿ 8 ಗಂಟೆ 7 ಗಂಟೆ 8 ಗಂಟೆಗೆ ಬಂದು ಬೆಳಗ್ಗೆ ಚೆಕ್ಔಟ್ ಆಗೋದಕ್ಕೆ ನಾವು ಜಾಸ್ತಿ ದುಡ್ಡು ಏನಕ್ಕೆ ಕೊಡೋದು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಕಡಿಮೆ ಮಾಡಿದ್ವಿ. 1200 rupees ಒಟ್ಟ ಹೋಟೆಲ್ಗೆ. ಇನ್ನು ಬೇರೆ ಬೇರೆ ಇವೆ, ಬಟ್ ಅದು ಆಪ್ಷನಲ್ ಸಿಗಲ್ಲ ನಮಗೆ. ಅಂದ್ರೆ bookings.com ಇನ್ನು ನೀವು ಇದರಲ್ಲಿ ಏನದು ಇಲ್ಲೇ ಬಂದು ನೋಡ್ತೀನಿ ಅಂತ ಹೇಳಿದ್ರೆ ನೋಡಬಹುದು. ವೀಕ್ ಡೇಸ್ ಅಲ್ಲಿ ಮೋಸ್ಟ್ ಲೈಕ್ಲಿ ಎಲ್ಲಾ ಹೋಟೆಲ್ಸ್ ಖಾಲಿ ಇರ್ತವೆ. ಯಾಕಂದ್ರೆ ಈಗ ಅಲ್ಲಿ ನಾವು NKP ರೆಸಿಡೆನ್ಸಿ ಏನ್ ಹೇಳ್ತಿದ್ವಿ ಅಲ್ಲಿ ಕೂಡ ತುಂಬಾ ಬರೀ ಒಂದು 3 ರೂಮ್ ಅಷ್ಟು ಆಕ್ಯುಪೈಡ್ ಆಗಿರೋದು. ಹತ್ತತ್ರ 8-10 ರೂಮ್ ಇದೆ. ಒಂದು ಶ್ರೀಭರತ್ ರೆಸಿಡೆನ್ಸಿ ಅಂತ ತೋರಿಸ್ತಿದ್ದಾರೆ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಕೂಡ ಇಲ್ಲೇ ಇದೆ. ಓಕೆ ಇಲ್ಲ ರೂಮಿಂದ ಹೊರಟು ಈಶಾಗ್ ಬಂದ್ವಿ. ಮೊನ್ನೆ ಮಹಾಶಿವರಾತ್ರಿ ಇದ್ದಿದ್ರಿಂದ ಆ ಕಡೆ ಎಲ್ಲ ತೋರಿಸು. ಮಹಾಶಿವರಾತ್ರಿ ಇದ್ದಿದ್ರಿಂದ ಪೂರ್ತಿ ಸ್ಟಾಲ್ಗಳು ಅದು ಇದು ಅಂತೆಲ್ಲ ರೆಡಿ ಮಾಡಿದ್ರೇನೋ. 8th ಮಾರ್ಚಿಗೆ ರೆಡಿ ಮಾಡಿದ್ದು. ಇನ್ನು
ಪ್ರಾಸೆಸಿಂಗಲ್ಲೇ ಇದೆ ಅನ್ಕೊಂತೀನಿ, ಇನ್ನೂ ಕ್ಲಿಯರ್ ಆಗಿಲ್ಲ ಪೂರ್ತಿಯಾಗಿ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಓಪನ್ ಸ್ಪೇಸಸ್. ಲೆಫ್ಟಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸೆಂಟರ್ ಇದೆ, ಜಸ್ಟ್ ಇನ್ ಕೇಸ್ ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ಒಂದು ಏನು ಅಂತ ಹೇಳಿದ್ರೆ ವಿಪರೀತ ಬಿಸಿಲು, ತಮಿಳ್ನಾಡು ಸ್ಪೆಷಲ್, ಏನೂ ಮಾಡೋಕ್ಕಾಗಲ್ಲ. ಇನ್ನು ಈಶಾ ಇದ್ರೊಳಗಡೆಗೆ ಫೌಂಡೇಶನ್ದ್ರೊಳಗಡೆನೆ ತುಂಬ ರೂಮ್ಸ್ ಇವೆ ಆ್ಯಕ್ಚುಲಿ. ಬಟ್ ಅಲ್ಲಿ ಸ್ಟೇ ಮಾಡೋದಕ್ಕೆ ನಾವು ಪ್ರಿಫರ್ ಮಾಡ್ತಿದ್ದು ಮೇನ್ ರೀಸನ್ ಏನು ಅಂತಂದರೆ ಅಮೌಂಟ್ ಎಲ್ಲ ಓಕೆ, ಬಟ್ ಅಲ್ಲೊಂದು ರೂಲ್ಸ್ ಅಂತ ಹಾಕಿದ್ರು, ನೀವು ಸುಮ್ಮನೆ ಟ್ರಿಪ್ಗೋಸ್ಕರ ಬರೋಂಗಿದ್ರೆ ಇಲ್ಲಿ ಬುಕ್ ಮಾಡಬೇಡಿ ಅಂತ ಹೇಳಿ ಅಂದಿದ್ರು. ಇನ್ನು ನಾವು ಮಾಡ್ತಿದ್ದಿದ್ದೆ ಅದು ಇಟ್ ವುಡಂಟ್ ಹ್ಯಾವ್ ಲುಕ್ ಗುಡ್ ಅಂತ ಹೇಳಿ ನಾವೇ ಬೇಡ ಅಂತ ಹೇಳಿ ಇದು ಮಾಡ್ಕೊಂಡ್ವಿ. ನೋಡಿ ಬೃಹತ್ತಾಕಾರದಲ್ಲಿ ಕಾಣಿಸ್ಕೊತಿದೆ. ನನ್ನ ಮಗನೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆನ್ನೆ ಇಲ್ಲಿ ಬಿದ್ದ ಪಾಪ ಆ್ಯಕ್ಚುಲಿ. ಬೀಳ್ತೀಯ ಮಗನೇ ಮತ್ತೆ ಓಡ್ಬೇಡ. ನೆನ್ನೆ ಬಿದ್ದ ಇಲ್ಲ ಆ್ಯಕ್ಚುಲಿ. ರೂಮ್ಸು ಜಾಸ್ತಿನೇ ಇವೆ, ನೀವು ಸ್ಟೇ ಮಾಡ್ಕೊಳಂಗಿದ್ರೆ ನೋಡಿ ಇಲ್ಲೂ ಸ್ಟೇ ಮಾಡಬಹುದು. ಒಂದಿನ ಇಲ್ಲಿಲ್ಲ, ಅದೇ ಇವ್ರದ್ದು ಬ್ರಾಂಚ್ ರೂಮ್ಸ್ ಅಂದರೆ ಅಕ್ಕಪಕ್ಕ ಸುತ್ತಮುತ್ತ ಜಾಗಗಳಲ್ಲಿ ಮಾಡಿದ್ದಾರೆ, ಇಲ್ಲೆಲ್ಲೂ ಇಲ್ಲ. ಇದು ಪೂರ್ತಿ ಓಪನ್ ಏರಿಯಾ ಅಷ್ಟೇ. ಇವರು ಪ್ಲೇಸಸ್ ಟು ವಿಸಿಟ್ ಅಂತ ಹೇಳಿ ಹಾಕಿದ್ದಾರೆ ನೋಡಲ್ಲ, ಲೆಫ್ಟಲ್ಲ ತೋರಿಸ್ಬಿಡು. ಧ್ಯಾನಲಿಂಗಂ, ಲಿಂಗಭೈರವಿ, ಸೂರ್ಯಕುಂಡ್, ಚಂದ್ರಕುಂಡ್. ನೀರಿವೆ, ನೀರ ಹತ್ರಕ್ಕೆ ಹೋಗಿ ಬರೋಣ. ಯಾವುದು ಮೇಲ್ಗಡೆದ? ಅದೇ ಧ್ಯಾನಲಿಂಗಂ. ಬಾ ಎಲ್ಲ ನೋಡ್ಕೊಂಡು. ಹ್ಞೂ ಸರಿ ಮಾ. ಸೊ ಈಗ ಈಶಾದಲ್ಲಿ ಲಿಂಗಭೈರವಿ ನೋಡಿಕೊಂಡು ಧ್ಯಾನಲಿಂಗ ದರ್ಶನ ಮಾಡಿಕೊಂಡು ವಾಪಸ್ ಇದ್ರ ಕಡೆಗೆ ಆದಿಯೋಗಿ ಕಡೆಗೆ ಎತ್ತಿನ ಗಾಡಿ ಮೇಲೆ ಹೋಗ್ತಾ ಇದ್ದೀವಿ. ಕಾನ್ಸೆಪ್ಟ್ ಚೆನ್ನಾಗಿದೆ. ಅಂದರೆ ನಾವಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವಂಥ ಈಶಾದ್ರಲ್ಲಿ ಆದಿಯೋಗಿದೊಂದು ಮೇನ್ ಸ್ಟ್ಯಾಚ್ಯೂ ಅಷ್ಟೇ ಕಾಣಿಸ್ಕೊಳ್ಳೋದು, ಇನ್ನೂ ಪೂರ್ತಿಯಾಗಿ ಮುಗಿಸಿಲ್ಲ. ಇಲ್ಲಿ ಪೂರ್ತಿಯಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಆದಿಯೋಗಿಯಿಂದ ಸುಮಾರು 1.5 ಕಿಲೋಮೀಟ್ರ್ ಒಳಗಡೆ ಇನ್ನೂ ಒಂದು ಲಿಂಗಭೈರವಿ ಮತ್ತು ಇದು ಧ್ಯಾನಲಿಂಗದ ದರ್ಶನ ಇದೆ. ಮತ್ತು ಅಲ್ಲೇ ಪುಷ್ಕರಣಿನೂ ಇಟ್ಟಿದ್ದಾರೆ ಆ್ಯಕ್ಚುಲಿ. ನೀರಲ್ಲಿ ನೀವು ಇಳಿದು ಸ್ನಾನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡೋದಕ್ಕೆಲ್ಲ ಪ್ರೊವಿಷನ್ ಕೊಟ್ಟಿದ್ದಾರೆ. ಅದೇ ಹೋಗ್ಬೋದು ಅನ್ನೋ ಥರ ಇತ್ತು, ಬಟ್ ನಮಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಾವು ಇಳಿಯೋಕ್ಕೆ ಹೋಗಲಿಲ್ಲ. ಬಂದರೆ ಅದೇ ಈಶಾಗೆ ಅಂತ ಬಂದು ಒಂದು ದಿನ ಬೇಕಂತ ಸ್ಟೇ ಆಗಿ ಮಾಡೋದಿತ್ತು ಅಂದರೆ ತುಂಬ ಚೆನ್ನಾಗಿದೆ. ಒಳಗಡೆ ರೂಮ್ಸ್ ತೊಗೊಂಡವ್ರಿಗೆ ಅದು ಇಟ್ಸ್ ಬೆನಿಫಿಷಿಯಲ್ ಆ್ಯಕ್ಚುಲಿ. ಇನ್ನೀಗ ಒಳಗಡೆಗೆ ಫೋನ್ ಅಲೋ ಮಾಡೋದಿಲ್ಲ. ನೀವೇನು ಅಂದರೆ ಅಲ್ಲಿ ಈಗ ನಾನು ಏನು ಹೇಳಿದ್ನಲ್ಲ, ಆದಿಯೋಗಿಯಿಂದ ನೀವು ಅಲ್ಲಿ ಎತ್ತಿನ ಗಾಡೀಲಿ ಹೋಗ್ಬೋದು. ಎತ್ತಿನ ಗಾಡಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ, ಒಬ್ರಿಗೆ 10 ರೂಪಾಯಿ. ಸರಿ, ರೂಮ್ ಬುಕ್ ಮಾಡಿದ್ರೆ ಅಲ್ಲಿಗೆ ಎತ್ಕೊಂಡು ಹೋಗ್ಬೋದು. ಓಕೆ ಧ್ಯಾನಲಿಂಗದ ಹತ್ರ ಹೋಗೋಕ್ಕಾಗಲ್ಲ, ಅದು ಫೋನ್ ಎತ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ. ಆದಿಯೋಗಿಯಿಂದ ನಿಮ್ಗೆ ಎತ್ತಿದ್ರೆ 1 ಕಿಲೋಮೀಟ್ರ್ವರೆಗೂ ಹೋದ್ಮೇಲೆ ಅಲ್ಲಿ ಡೆಪಾಸಿಟ್ ಇದೆ. ನಿಮಗೆ ನಾಷ್ಟ ಗಿಷ್ಟ ಏನಾದ್ರು ಮಾಡಿಕೊಂಡು ಅಥವಾ ಊಟದ ಟೈಮ್ ಇತ್ತು ಅಂದರೆ ಊಟ ಅಲ್ಲೇ ಮುಗಿಸ್ಕೋಬೋದು. ಮುಗಿಸ್ಕೊಂಡು ನಂತರ ನೀವು ಅಲ್ಲಿ ಡೆಪಾಸಿಟ್ ಮಾಡಿ, ಫ್ರೀ ಡೆಪಾಸಿಟ್ ಇದೆ ಫೋನ್ಗಳಿಗೆ ಮತ್ತು ನಿಮ್ಮ ಲಗೇಜ್ಗೆ ಡೆಪಾಸಿಟ್ ಮಾಡಿ ಒಳಗಡೆ ಧ್ಯಾನಲಿಂಗ ಮತ್ತು ಇದು ಲಿಂಗಭೈರವಿ ದರ್ಶನ ಮುಗಿಸ್ಕೊಂಡು ನೀವು ಹೊರಗಡೆ ಬಂದು ಮತ್ತೆ ಐಟಮ್ಸ್ ತೊಗೊಂಡು ವಾಪಸ್ ಇದರ ಕಡೆಗೆ ಆದಿಯೋಗಿ ಕಡೆ ಬರಬಹುದು. ಇನ್ನೊಂದೇನು ಅಂತಂದರೆ ಆದಿಯೋಗಿಯಿಂದ ಈ ಕಡೆಗೆ ಅಂದರೆ ಲಿಂಗಭೈರವಿ ಇರೋ ಕಡೆನೂ ಪಾರ್ಕಿಂಗ್ ಇದೆ. ಸೊ ಆ ಕಡೆಯಿಂದ ಬಂದವರು ಲಿಂಗಭೈರವಿ ಫಸ್ಟ್ ಮುಗಿಸ್ಕೊಂಡು ಈ ಕಡೆಗೆ ಆದಿಯೋಗಿ ಕಡೆಗೆ ಬರಬಹುದು. ಹಾಂ, ಅದೇ ಲಿಂಗಭೈರವಿ ಹತ್ರ ಮಾತ್ರ ಅಲೋ. ಈಗ ನೋಡಿ NKP ಹೋಟ್ಲಿಂದ ಚೆಕ್ಔಟ್ ಆಗಿ, ಸೊ ಈಗ ಟೈಮ್ 12:30 ಟೈಮು. ಸೊ ನಾವು ಅಲ್ಲೇಪಿಗೆ ಹೋಗಕ್ಕೆ 5 hours 39 minutes ತೋರಿಸ್ತಾ ಇದೆ. ಸೊ ಯಾವಾಗ 6 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಅಲ್ಲಿ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಅಲ್ಲಿ ಬೀಚ್ ಹತ್ರ ಎಲ್ಲ ಆಟಾಡಿ ಅಲ್ಲಿ ತೋರಿಸ್ತೀನಿ ಯಾವ್ದು ರೀತಿ ಇರುತ್ತೆ ಈ ರೂಮು ಏನು ಅಂತ. ಸೊ ಅಲ್ಲೇಪಿ ರೂಮ್ಗೆ ಹೋಗೋಣ ಬನ್ನಿ. ಡೈರೆಕ್ಟ್ ರೂಮ್ಗೆ ಈಗ ಟೈಮು 12:30 ತೋರಿಸ್ತಾ ಇದೆ. 12:30 ಹೋಗೋಕೆ ನಾವು 5 hours 34 minutes ತೋರಿಸ್ತಾ ಇದೆ. ಟೈಮಿಂಗ್ಸು 6 ಗಂಟೆ ಅಂತ ತೋರಿಸ್ತಾ ಇದೆ. ಸೊ 250
ಕಿಲೋಮೀಟರ್ಸ್ ಇದೆ ನೋಡಿ. ಈಗ ಬೆಟ್ಟದ ಇದ್ರಲ್ಲಿ ಹೋಗ್ತೀವಿ ಒಳಗಡೆ. ಚೆನ್ನಾಗಿ ಕೊಡ್ತಿದ್ದಾರೆ ಇದ್ರೊಳಗಡೆ ಹೋಗ್ತೀವಿ. ಲೆಫ್ಟ್ ಲೈನ್ ಆಕ್ಚುಲಿ ಪೂರ್ತಿ 80 ಫೀಟ್ ರೋಡು, ಬಟ್ ಆ ಕಡೆ ಇನ್ನೊಂದು ಲೈನ್ ಏನಿದೆ ಆ ಲೈನಲ್ಲಿ ಏನೋ ಪ್ರಾಬ್ಲಮ್ ಇದ್ದಂಗಿದೆ. ಹಾಗಾಗಿ ಇಲ್ಲಿ 80 ಫೀಟ್ ರೋಡ್ನ 40 ಫೀಟ್ ರೋಡ್ ಮಾಡಿ ಇದು ಹೋಗೋವಾಗ ಬರೋ ಎರಡು ಗಾಡಿಗಳು ಒಂದೇ ಕಡೆಗೆ ಪುಷ್ ಮಾಡ್ತಿದ್ದಾರೆ. ಫುಲ್ ಬೆಟ್ಟದ ಒಳಗಡೆಯಿಂದ ಕೊಡ್ತಿರೋದು. ನೋಡ್ತಿದ್ರೆ ನೀವು ಅಲೆಪ್ಪಿಗೆ ಇನ್ನೊಂದು 35 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ಸಿಟಿ ಒಳಗಡೆ ಇದ್ದೀವಿ ನಾವು ಆ್ಯಕ್ಚುಲಿ ಅಲೆಪ್ಪಿ ಇದ್ರೊಳಗೆ. ಬಟ್ ನಾವು ಬುಕ್ ಮಾಡ್ಕೊಂಡಿರುವಂಥ ರೂಮ್ ಇರುವಂಥ ಜಾಗ ಅಲ್ಲಿಂದ ಇನ್ನೊಂದು 30 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಟೋಟಲಿ ಇಫ್ ಐ ಹ್ಯಾವ್ ಟು ಸೇ ಸಿಟಿ ಒಳಗಡೆ NH 66 ನ್ಯಾಷನಲ್ ಹೈವೇ 66 ಏನಿದೆ ಅದು ಪೂರ್ತಿ ಹೋಪ್ಲೆಸ್ ಆಗೋಗಿದೆ. ಅಂದರೆ ಮೆಟ್ರೋ ಕನ್ಸ್ಟ್ರಕ್ಷನ್ ಮೋಸ್ಟ್ ಲೈಕ್ಲಿ ಆಗ್ತಿರೋದ್ರಿಂದ ಬಹಳ ಸ್ಲೋ ಮೂವಿಂಗ್ ಟ್ರಾಫಿಕ್. 30 to 40 ಇಲ್ಲೇ ಹೋಗ್ತಾ ಇದ್ದೀನಿ ಲಾಸ್ಟ್ ಒಂದು 20 ಕಿಲೋಮೀಟರ್. ಇನ್ನು ಇಫ್ ಐ ನಾಟ್ ರಾಂಗ್ ಇನ್ನೊಂದು 10 ಕಿಲೋಮೀಟರ್ ಆದ್ರೂ ಇದೇ ತರನೇ ಇದೆ. ಇನ್ನೊಂದು 10 ಕಿಲೋಮೀಟರ್ ಆದ್ಮೇಲೆ ಪಾಸಿಬಲಿ ಒಂದು ಫ್ರೀ ಮೂವಿಂಗ್ ಟ್ರಾಫಿಕ್ ಸಿಗಬಹುದು. ತುಂಬಾ ಲಾಂಗ್ ಆಯ್ತು, ತುಂಬಾ ಹೊತ್ತಿಂದ ಇದೇ ತರ ಹೋಗ್ತಾ ಇದೀವಿ. ಒಂದೇ ವೆಹಿಕಲ್ ಇಂದನೇ ಹೋಗ್ತಾ ಇರಬೇಕು. ಅಂಡ್ ಸ್ವಲ್ಪ ಇರಿಟೇಟಿಂಗ್ ಆಗ್ತದೆ ಅಷ್ಟೇ. TC ಬಸ್ಗಳದ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ನೋಡಿ. ಕೇರಳದವ್ರು ಹೋಗ್ತಾ ಇರೋದು ನೋಡಿ, ಇರೋದೇ 40 ಫೀಟ್ ರೋಡಲ್ಲಿ. ಆ ಕಡೆಯಿಂದ ಬರೋ ದಾರಿ ಇಲ್ಲೇ ಇದ್ರು ಪರವಾಗಿಲ್ಲ ನುಗ್ಗಿಸ್ಕೊಂಡು ಹೋಗ್ತಾರೆ ನೋಡಿ ಕೇರಳ ಬಸ್ ಅವರು. ಮಾಡೋದು ಹಿಂಗೆ. ಸೊ ಇಲ್ಲಿ ಪಾರ್ಕಿಂಗ್ ಕೊಟ್ಟು ಇಲ್ಲಿದೆಯಲ್ಲ ಇದೇ ಬೀಚ್ ರೆಸಾರ್ಟ್ ನಾವು ಬುಕ್ ಮಾಡ್ಕೊಂಡಿರೋದು. ಈಗ ಹಾಲಿಡೇ ಬೀಚ್ ರೆಸಾರ್ಟ್ ಅಂತ ಇಲ್ಲಿ ಜಾಸ್ಟಲ್ ಅಂತ ಇನ್ನೊಂದು ರೆಸಾರ್ಟ್ ಇದೆ. ಸುತ್ತಕ್ಕೂ ರೆಸಾರ್ಟ್ಸ್ ಇದೆ. ನಾವು ಇವಾಗಿರೋದು ಅಲೆಪ್ಪೆ ಹಾಲಿಡೇ ಬೀಚ್ ರೆಸಾರ್ಟಲ್ಲಿ. ಲಗೇಜ್ ಇಟ್ಕೊಂಬರ್ಲ. ಫಸ್ಟ್ ರೂಮಾ ಇದಾ? ಬೀಚಲ್ಲಿ ರೂಮ್ ಇಲ್ಲಿ ರೂಮ್ ಈ ಕಡೆ ಹೋದ್ರೆ ಇಲ್ಲಿ ಬೀಚ್ ಇಲ್ಲೇ ಇಲ್ಲೇ ಆರಾಮಾಗಿ ಹೋಗ್ಬೋದು. ನನ್ನ ಮಗ ನೋಡಿ ಹೋಗೋ ಮೆಟ್ರೋ ಮತ್ತೆ ಮೊಬೈಲ್ ಸಿಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಸನ್ಸೆಟ್ ಆಗ್ತಾ ಇದೆ. ಸೊ ಅಷ್ಟೊಂದು ಬರಬೇಕು ಅಂದ್ಕೊಂಡಿದ್ವಿ, ಹೆಂಗೋ ಪಟ್ಟಣ ಬಂದ್ವಿ ನೋಡಿ. ಇದೆ ನಮ್ಮ ರೂಮ್. ಚೆನ್ನಾಗಿ ಕಾಣ್ತಾ ಇತ್ತು. ಇದೇ ನಮ್ಮ ರೂಮ್. ಚಿನ್ನಿ ಬೀಚ್ ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಕಾಣ್ತಾ ಇದೆ. ಜನರು ಕಡಿಮೆ ಇದ್ದಾರೆ. ಫೈನಲಿ ನಮ್ಮ ಹಸ್ಬೆಂಡ್ ಅರ್ಕೆನ ನೆರವೇರಿಸಿದ್ವಿ ಅಲ್ಲ. ಮುಂಚೆ ಬರಬೇಕಿತ್ತು. ಸನ್ಸೆಟ್ಗಿಂತ ಮುಂಚೆ ಬರಬೇಕು ಕೊಂಡು ಹೆಂಗೋ ಬಂದ್ವಿ. ಸೊ ಈ ರೂಮು ಒಂದಿನಕ್ಕೆ ಬುಕ್ ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ ಚೆಕ್ಔಟ್ ಆಗ್ತೀವಿ. ಸೊ ಹೋಟೆಲ್ ಆರಿಯಾಗಿ ಬಂದಿದ್ದೀವಿ ನೋಡಿ. ಈ ಹೋಟೆಲ್ಗೆ ಹೋಗೋಣ ಅಂತ. ಈ ಮಸಾಲೆ ಇದು ಗೀ ಮಸಾಲೆ, ಇದು
ಇದೇನಿದು ಪನ್ನೀರ್ ಬಿರಿಯಾನಿ, ಪನ್ನೀರ್ ವೆಜ್ ಬಿರಿಯಾನಿ. ನನ್ನ ಮಗನಿಗೆ ಜ್ಯೂಸು ಹೋಟೆಲ್ ಆದ್ರೆ ಊಟ ನೈಟ್ ಊಟ ಮಾಡೋಕ್ಕೆ ಅಷ್ಟು ಸುಸ್ತಾದ. ಯಾಕಂದರೆ ಉಳಿದು ಕಳೆದಿದ್ದು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ರೈಸ್ ಐಟಮ್ ಅದರಲ್ಲೇ ತಗೊಳ್ಳೇಬಾರ್ದು. ಓಕೆ ಓಕೆ, ರೈಸ್ ಐಟಮ್ ಗೋಬಿ ಇದ್ದು ಒಂಥರ ವಾಸನೆ. ಅದನ್ನ ಹೇಳಿದ್ದೆ, ರೈಸ್ ಐಟಮ್ ತಗೊಳ್ಳೇಬಾರ್ದು. ನೀನು ತೊಗೊಂಡೆ ರೈಸ್ ಐಟಮ್ ತೊಗೊಂಡೆ, ಇನ್ನೇನು ಮಾಡೋಕ್ಕೆ, ನನಗೆ ಇದೆಲ್ಲ ತಿನ್ನೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನೋಡಿ 8 ಗಂಟೆ ಈಗ ಟೈಮ್. ಸೊ ಬೀಚಿಗೆ ಬಂದ್ವಿ ಫೈನಲಿ. ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸುತ್ತಕ್ಕೆ. ಅಲ್ಲೇ ನೋಡಿ ಹಿಂಗೆ ಬರ್ತಾ ಇದೆ, ಕಾಣಿಸ್ಕೊಳ್ಳುತ್ತೆ ನೋಡಿ, ಅಲ್ಲಿದೆ ನೋಡಿ, ಅದೇ ಬೀಚ್ ರೆಸಾರ್ಟ್ ನಾವು ಮಾಡ್ಕೊಂಡಿರೋದು. ಅಲಪಿ ಹಾಲಿಡೇ ಬೀಚ್ ರೆಸಾರ್ಟ್ ಅಂತ. ಸೊ ಆ ಒಂದು ರೆಸಾರ್ಟಿಂದು ಕಾಸ್ಟ್ ಬಂದು 2000 rupees ಆಯಿತು. AC ಇದನ್ನೇ ಬುಕ್ ಮಾಡ್ಕೊಂಡಿದ್ದು. ಮತ್ತಿನ್ನು ರಾತ್ರಿಗೆ ಆಗಲ್ಲ, ಇಲ್ಲಿರೋ ಹಬೆಗೆ ನೀವು ನಾನ್ AC ಹೋಗ್ತೀವಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. AC 2000 rupees ಇದೆ, 2100 ರೇಂಜಲ್ಲಿ. ಇಲ್ಲೆಲ್ಲ ರೂಮ್ಸಲ್ಲೂ ಮೋಸ್ಟ್ ಲೈಕ್ಲಿ ಅದೇ ರೇಂಜಲ್ಲೇ ಇರುತ್ತೆ. ಆನ್ಲೈನಲ್ಲಿ ನನಗೆ booking.com ಅಲ್ಲಿ ಸಿಕ್ಕಿದ್ದು ಒಂದೇನೆ, ಬೇರೆ ಯಾವೂ ಸಿಕ್ಕಲಿಲ್ಲ. ಸಿಕ್ಕಿದ್ದು ಬೇರೆಯದ್ದು ನೋಡಿರ್ಬೋದಾಗಿತ್ತು. ನಾವು ಇನ್ನೊಂದು ಕಡೆ ಹೋಗೋದಿದೆ, ಅಲ್ಲಿಂದ ಬುಕ್ಕಿಂಗ್ ಮಾಡ್ಕೊಳ್ಳೋ ಟೈಮ್ ಅಷ್ಟೊತ್ತಿಗೆ ಇಲ್ಲಿಂದನೂ ಬುಕ್ ಮಾಡ್ಕೊಂಬಿಟ್ಟೆ. ನಾನು ವಾರಕ್ಕೆ ಮುಂಚೆನೇ ಬುಕ್ ಆಗಿದ್ದರಿಂದ ಅವರು ಏನು ತೊಂದರೆ ಇರಲಿಲ್ಲ. ಬಟ್ ಮೊನ್ನೆ ಮೆಸೇಜ್ ಹಾಕಿದ್ರು ಯಾವಾಗ ಬರ್ತೀರಾ ಅಂತ. ಮಧ್ಯಾಹ್ನ 2 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ, ಬಟ್ ಮಧ್ಯಾಹ್ನ ಆಗಿಲ್ಲ. ಬಂದ ತಕ್ಷಣ ಕೇಳಿದ್ರು, ಸರ್ ಮಧ್ಯಾಹ್ನ ಬರ್ತೀನಿ ಅಂದಿದ್ರಿ ಅಂತಂದ್ರು. ನಮ್ಗೆ ಅಲ್ಲಿ ಕೊಯಂಬತ್ತೂರು ಈಶಾದಲ್ಲಿ ಸ್ವಲ್ಪ ಟೈಮ್ ಆಗೋಯ್ತು. ಯಾಕಂದರೆ ಲಿಂಗಭೈರವಿ ನಾವು ಚಿಕ್ಕಬಳ್ಳಾಪುರದಲ್ಲಿರೋ ಈಶಾನ್ ನೋಡಿಕೊಂಡು ಅದೇ ಥರ ಇರುತ್ತೆ, ಕಡಿಮೆ ಚಿಕ್ಕದಾಗಿರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ತುಂಬಾ ವಿಶಾಲವಾಗಿದೆ, ತುಂಬಾ ದೊಡ್ಡದಾಗಿದೆ ಕೊಯಂಬತ್ತೂರು ಈಶಾ. ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ನೋಡಿ ಅದೇ ಥರನೇ ಇರುತ್ತೆ ಇದು. ಇನ್ನೇನು ಕೊಯಂಬತ್ತೂರ್ಗೆ ಹೋಗೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಯಾರಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ದಯವಿಟ್ಟು ಒಪಿನಿಯನ್ ತೆಗೆದಾಕಿ. ತುಂಬಾ ಚೆನ್ನಾಗಿದೆ ಕೊಯಂಬತ್ತೂರು ಈಶಾ, ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಧ್ಯಾನಲಿಂಗ ಅಂತೂ ತುಂಬಾ ಸಖತ್ ಖುಷಿ ಕೊಡುತ್ತೆ ನಿಮ್ಗೆ ನೋಡಿದ್ರೆ ಅನ್ನೋದು. ಒಂದಿನ ಸ್ಟೇ ಆಗಿ ಅಲ್ಲೇ ಇರೋದಕ್ಕೆ ನೋಡಿ. ಆಕ್ಚುಲಿ ನೀವು ಕೊಯಂಬತ್ತೂರ್ಗೆ ಹೋಗೋದಿತ್ತು ಅಂದ್ರೆ, ಯಾಕಂದ್ರೆ ಕೊಯಂಬತ್ತೂರು ಈಶಾದಲ್ಲಿ ನೋಡೋದಕ್ಕೂ ಜಾಗಗಳಿದೆ. ಅಂಡ್ ಇದು ಕೌ ಫೀಡಿಂಗ್ ಅಂತೆಲ್ಲ ಮಾಡಿಸ್ತಾರೆ, ಅಂದ್ರೆ ಹಸುಗಳಿಗೆ ಹುಲ್ಲಾಕ್ಸೋದ್ರಿಂದನೂ ಇದೆ ಅದರಲ್ಲಿ. ಅಲ್ಲಿ ನೀವು ಸ್ಟೇ ಆಗೋದ್ರಲ್ಲಿ ಮತ್ತೆ ಹೋಟೆಲ್ ರೂಮ್ ಇದರಲ್ಲಿ ನೀವು ಅಲ್ಲೇ ರೂಮಲ್ಲಿ ಸ್ಟೇ ಆಗಿತ್ತು ಅಂದ್ರೆ ಕುಂಡ್ ಅಂತ ಏನೋ ಅಂತ ಹೇಳ್ತಿದ್ರಲ್ಲ, ಚಂದ್ರಕುಂಡ್ ಅದು ಇದು ಅಂತ ಹೇಳ್ತಿದ್ರಲ್ಲ, ಅಲ್ಲಿ ಇಳಿದು ಸ್ನಾನ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನಾನು ಪುಷ್ಕರಣಿ ಅಂತ ಹೇಳ್ತೀನಿ, ಪುಷ್ಕರಣಿಯಲ್ಲಿ ಇಳಿದು ಸ್ನಾನ ಮಾಡೋದಕ್ಕೆ ಆಪ್ಷನ್ ಇರ್ತದೆ. ಜೆಂಟ್ಸ್ಗೆ ಮಾತ್ರ, ಇಲ್ಲ ಲೇಡೀಸ್ ಚಂದ್ರಕುಂಡ್ ಲೇಡೀಸ್. ಓಕೆ, ಬರೀ ಜೆಂಟ್ಸ್ ಮಾತ್ರ ಅಲ್ಲಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಆದ್ರೆ ಒಂದಿನ ಸ್ಟೇ ಆಗೋ ತರ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಇದ್ರಲ್ಲಿ ಏನಾಗಲ್ಲ, ಹೋದ್ರು ಹಿಂಗ್ ಹೋದ್ರು ಅಷ್ಟೇ. ಗಾಳಿ ಈ ಕಡೆಗಿದೆ, ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತೀನಿ. ಎದ್ಬಾ ನೋಡಿಲಿ. ಬಾಯಿಗೆಲ್ಲ ಕುಡಿಸ್ಬೇಡಿ. ಬೀಚಲ್ಲಿ ಆಟ ಮುಗಿಸ್ಕೊಂಡ್ ಬಂದು ಮ್ಯಾಗಿ ಮಾಡಿಕೊಂಡು ರೂಮಲ್ಲೇ ಮ್ಯಾಗಿ ಮಾಡ್ತಿದ್ದವರು. ಮಗು ತಿಂತಾನೆ, ಮಗು ತಿನ್ನೋಕೆ ಇಷ್ಟಪಡ್ತಾನೆ ಅಂತೀನಿ. ಮತ್ತು ಇನ್ನೊಂದು ಹೊಟ್ಟೆ ಹಸ್ಕೊಂಡಿರ್ತಾನೆ. 10 ಗಂಟೆ ಆಗಿದೆ. ಈಗ ನಾವು ಇಲ್ಲಿ ಒಂದೇ ಸರಿ ಇಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ನೋಡೋದು. ನಾನು 9:30 ಟೈಮ್, ಈಗ 11 ಗಂಟೆವರೆಗೂ ಇದೆ ಚೆಕ್ಔಟ್ ಟೈಮು. ಸೊ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಷ್ಟು ಲೇಟ್ ಆಗುತ್ತೆ. ಮತ್ತು ಅದಾದಮೇಲೆ ಅಲ್ಲಿವರೆಗೂ ನಾಷ್ಟ ಮಾಡೋದಂಗಿದ್ರೆ ಕಷ್ಟ ಆಗುತ್ತೆ ಅಂತೀನಿ. ಒಂದೊಂದು ಸ್ಟವಲ್ಲಿ 3 ಜನಕ್ಕೂ ಸಣ್ಣದಾಗಿ ಒಂದು ಟಿಫನ್ನು ಮ್ಯಾಗಿ ಮಾಡ್ಕೊತಾ ಇದ್ವಿ. ರವಿಲ್ ಮೆಮೋರಿಯಲ್ ಮ್ಯೂಸಿಯಂ ಅಂತ ಇದೆ. ಸೊ ಇದು ಒಳಗಡೆ ಹೋಗೋಣ ಅಂತ ಹೋದ್ರೆ, ಸೊ ಎಂಟ್ರಿ ಫೀಸೇ 400 ರೂಪಾಯಿ ಹೇಳ್ತಾ ಇದ್ದಾರೆ.
ರೂಪಾಯಿ ಅಂತ ಹೇಳ್ತೀನಿ. ಒಬ್ರಿಗೆ 200 ರೂಪಾಯಿ ಅಂತ ಹೇಳ್ತಾ ಇದಾರೆ. 200 ರೂಪಾಯಿಗೆ ವರ್ತ್ ಅನ್ಸಿಲ್ಲ. ಸೊ ಇದು ನಮ್ಮ ರೂಮ್ ಇತ್ತಲ್ವಾ, ರೂಮ್ ಪಕ್ಕದಲ್ಲೇ ಒಂದು 5-10 ನಿಮಿಷ ದೂರದಲ್ಲಿದೆ. ಅವರು ಹೊರಗಡೆ ಬೋರ್ಡ್ ಹಾಕಿ 200 ಅಂತ ಹೇಳಿದ್ರೆ ಅದೊಂಥರ ಸುಮ್ಮನೆ ನಮ್ಮನ್ನ ನೋಡ್ಬಿಟ್ಟು 200 ಅಂತ ಹೇಳಿದ್ರೆ ಅದು ಅಂತ ಅನ್ನಿಸ್ತು. ಸೊ ಅದಕ್ಕೆ ಬೇಡ ಅಂತ ಸೊ ಈ ಚರ್ಚ್ಗೂ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡ್ತಾ ಇದ್ರಲ್ಲ ಈ ಚರ್ಚ್ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಒಂದ್ಸತಿ ಹೋಗ್ಬಿಟ್ಟು ಬರೋಣ ಅಂತ. ಈ ಅಲಪಿಯಲ್ಲಿ ಚರ್ಚ್ ತುಂಬಾ ಫೇಮಸ್, ಥಾಮಸ್ ಚರ್ಚ್ ನೋಡಿ. ಈಗ ಸೆಂಟ್ ಥಾಮಸ್ ಚರ್ಚ್ ಬಂದಿದೀವಿ. ಸೊ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ಆಟ ಆಟ ಅವರಪ್ಪ ಬಂದು ಅವಳಿಗೆ ಕೊಡ್ತಾನೆ. ಮನೇಲಿದ್ರೆ ನನ್ಗೆ ಹೊರಗಡೆ ಬಂದ ಅಪ್ಪನೇ. ನಿಮಗೆ ಬೋಟ್ ಎಷ್ಟು ಚೆನ್ನಾಗಿ ಕಾಣ್ತದೆ ತೋರಿಸ್ತೀನಿ. ಈ ಬೋಟ್ ಅಲ್ಲ, ಇದೆಲ್ಲ ಬೋಟು. ಬರ್ಬೇಡ. ಸ್ಕ್ವೇರ್ ಮ್ಯೂಸಿಯಂ ಅಂತ ಇಲ್ಲಿ. ಸೊ ಇದು ಎಂಟ್ರಿ ಆಕ್ಚುಲಿ ಜಾಗನೇ ಇಲ್ಲ. ಎಂಟ್ರಿಗೆ ಹಿಂಗ್ ಮಾಡಕ್ಕಿದೆ ಇಲ್ಲ ಅಂತ. ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೋದ್ರಿಂದ ಸ್ವಲ್ಪ ಎಲ್ಲ ಅಡ್ಡ ಹಾಕಿದ್ದಾರೆ. ನೋಡೋಣ ಹೇಗೆ ಏನೇನು ಮಾಡಿರ್ತಾರೆ ಇದರಲ್ಲಿ ಅಂತ ಹೇಳೋದು. ಎಲ್ಲ ಟೂರಿಸಂ ಸ್ಕ್ವೇರ್ ಮ್ಯೂಸಿಯಂ ಬಂದಿದ್ದೀನಿ. ಸೊ ಈಗ ಅಲಪಿಯಲ್ಲಿ ಟೂರಿಸ್ಟ್ ಪ್ಲೇಸ್ ತುಂಬ ಕಡಿಮೆ ಆ್ಯಕ್ಚುಲಿ. ಇದಕ್ಕೋಸ್ಕರ ಜಾಗ ಇರಲಿಲ್ಲ. ನಿನ್ನೆ ಹಿಂಗೆ ಬಂದು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಆಯ್ತೆ ನೋಡಿ ಒಳಗಡೆ ಬಂದಿದ್ದೀವಿ. ವಾವ್, ಸ್ವಾಮಿ ನಮಸ್ತೆ ಮಾಡು. ನಮಸ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರ. ಬಾ ಬರುತ್ತೆ ಪಪ್ಪ. ಹಾ ಫೋಟೋ ನೀನು ಹಗ್ಗಗಳ ಇದ್ಲು ಪುಟ್ಟ ಚೆನ್ನಾಗಿದೆ. ಗಂಟೆ ಯಾರೋ ಇದ್ದಾರೆ ಅನ್ಕೊಂಡೆ, ಭಯ ಬಿತ್ತು. ಇದು ನಾರು, ಇದು ತೆಂಗಿನ ನಾರಲ್ವಲ್ಲ? ತೆಂಗಿನ ನಾರಲ್ಲಿ ಮಾಡಿರೋದು. ಗಾಂಧೀಜಿ ಫೋಟೋನ ಎಷ್ಟು ಚೆನ್ನಾಗಿದ್ರಲ್ಲಿ ಮಾಡಿದ್ದಾರೆ. ನಾರಲ್ಲಿ ಅಂದರೆ ತೆಂಗಿನಕಾಯಿ ನಾರಿರುತ್ತಲ್ವ, ಗಿಂಜು ಅದರಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನಾರಲ್ಲಿ ಮಾಡಿರೋದು. ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಫುಲ್ಲು ಇದ್ರ ನಾರಲ್ಲಿ, ತೆಂಗಿನಕಾಯಿ ನಾರಲ್ಲಿ ಮಾಡಿರೋಂಥದ್ದು. ಹಾಗೆ ಇಲ್ಲಿ ಗಣಪತಿ ಕಾಣ್ತಾ ಇದ್ದೀರಾ ನಿಮಗೆ?
ಇದು ಅಷ್ಟೇ ನೋಡಿ ಗಣಪತಿ ಫುಲ್ಲು ತೆಂಗಿನ ನಾರಿಂದ ಮಾಡಿರೋಂಥ ಗಣಪತಿ. ಹಾಗೆ ಇಲ್ಲಿ ಆನೆ ಕಾಣ್ತಾ ಇದೆ ನೋಡಿ, ಆನೆನೂ ಅಷ್ಟೇ. ಹಾಗೆ ಇಲ್ಲಿ ನೋಡಿ, ಇಲ್ಲಿನೂ ಅಷ್ಟೇ ನೋಡಿ. ಇದಿಷ್ಟು ಚೆನ್ನಾಗಿ ಮಾಡಿದ್ದಾರೆ ತೆಂಗಿನ ನಾರಿಂದ, ನಿಮಗೆ ಗೊತ್ತಾಗ್ತಾ ಟೆಕ್ಸ್ಚರ್. ಪುಟ್ಟಿಗೆ ಒಳಗಡೆ ಹೋಗೋಣ ಬಾ ಅಂದ್ರ. ಲೋಟಸ್ ಟೆಂಪಲ್ಲ ನೋಡಿ, ಲೋಟಸ್ ಟೆಂಪಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾಯಿಲ್ ಫ್ಯಾಕ್ಟ್ರಿ ಇವತ್ತಿಂದ 150 ವರ್ಷಗಳ ಹಿಂದಿಂದ ಹಿಸ್ಟ್ರಿ ಇದೆ ಇಲ್ಲಿ. ನೀವು ನೋಡ್ಬೋದು 1859 ಅಂತ ಹೇಳಿದ್ದಾರೆ. 160-170 ವರ್ಷದ ಹಿಸ್ಟ್ರಿ. ಸೊ ಅದಕ್ಕೆ ಮುಂಚೆ ಶುರು ಮಾಡಿರೋಂಥವ್ರು ಡೀಟೇಲ್ಸ್ ಇಲ್ಲೇ ಹಾಕಿದ್ದಾರೆ ನೋಡಿ. ಹೆನ್ರಿ ಸ್ಮೇಲ್, ಜೇಮ್ಸ್ ಡರಾಗನ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರದ್ದು ಫೋಟೋಗಳು ಈ ಕಡೆಗೆ ಹಿಂದೆ ಇದೆ, ನಮ್ಮ ಹಿಂದೆ. ತೆಂಗಿನ ನಾರನ್ನ ಕೇರಳದಲ್ಲಿ ಹೆಚ್ಚು ಮಾರ್ತಾರೆ. ತೆಂಗಿನ ನಾರು ಅನ್ನೋದನ್ನು ಬೇಸಾಗಿ ಇಟ್ಕೊಂಡು ಶುರು ಮಾಡಿದ್ದಾರೆ ಅನ್ಕೊಂತೀನಿ, ಮೋಸ್ಟ್ ಲೈಕ್ಲಿ. ಚಿಕ್ಕದಾಗಿ ಶುರು ಮಾಡಿದ್ದಾರೆ ಯಾವಾಗ 1859ರಲ್ಲಿ. ಈಗ ಯುರೋಪಿಯನ್ ಕಂಟ್ರೀಸಿಂದ ತುಂಬ ಜನ ಅಲೆಪಿಗೆ ಬಂದರೆ ಈ ಒಂದು ಅಚೀವ್ಮೆಂಟಿಂದ ಪರ್ಚೇಸ್ ಮಾಡೋದಕ್ಕೆ. ರೈನೋಸರಸ್ ತೋರಿಸು. ಸೊ ಐಫಿಲ್ ಟವರು, ಸಿಂಹ, ಏನೇನು ಮಾಡಿಲ್ಲ. ನೋಡಿ ನೋಡಿ, ಈ ರೀತಿಯಾಗಿ ತೆಂಗಿನದು ಚಿಪ್ಪು ಇರುತ್ತಲ್ಲ, ತೆಂಗಿನಕಾಯಿ ಚಿಪ್ಪು, ತೆಂಗಿನಕಾಯಿನ ಈ ಥರ ಒಡೆದು ಇದು ಮಾಡಿ ಆ ರೀತಿ ಮಾಡ್ಕೊತಾರೆ. ಸೊ ಈ ರೀತಿ ಮಾಡಿ ಇದನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಹಗ್ಗ ಅಥವಾ ಈ ರೀತಿಯಾಗಿ ಏನೇನು ಬೇಕೋ ಅದನ್ನು ತಯಾರಿಸ್ತಾ ಬರ್ತಾರೆ. ನೋಡಿ, ಈ ರೀತಿಯ ಚರ್ಕ ಇರುತ್ತಲ್ಲ, ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಹಗ್ಗ ಥರ ಮಾಡ್ಕೊಂಡು ಬರೋದು. ಸೊ ನಾವೆಲ್ಲ ನೋಡಿದ್ದೀವಿ ಟೈಮ್ ದಾರ ಹೇಗೆ ಬರುತ್ತೆ ಏನು ಅಂತ. ಟೈಮ್ ದಾರ ಮತ್ತು ಮನೆಗೆ ಮೋಲ್ಡಲ್ಲಿ ಹಾಕ್ತಾರಲ್ಲ, ಅವಾಗ ಈ ದಾರದಲ್ಲಿ ಕಟ್ತಾರೆ. ಸೊ ಅದೆಲ್ಲ ಈ ರೀತಿಯಾಗಿ ಉತ್ಪತ್ತಿ ಆಗುತ್ತೆ ನೋಡಿ. ಇದೆಲ್ಲ ಮಾಡಿ ಮಿಷಿನ್ಸು ಈ ಥರ ಮಾಡೋಕ್ಕೆ ಇಟ್ಟಿದ್ದಾರೆ. ಬೋಟ್ ಎಲ್ಲ ಮಾಡಿದ್ದಾರೆ ನೋಡಿ. ಹೆಂಗನ್ನುತ್ತದು? ಹೆಂಗನ್ನುತ್ತೆ? ಹೆಂಗನ್ನುತ್ತೆ? ಹಂಗನ್ನುತ್ತಾ? ಸರಿ. ನೋಡಿ ಎಷ್ಟೊಂದು ಈ ರೀತಿಯಾಗಿ ಮಾಡಿಟ್ಟಿದ್ದಾರೆ. ಚಿಪ್ಪಲ್ಲಿ ಮಂಕಿ ನೋಡು, ಸೇಮ್ ಮಂಕಿ ಥರನೇ ಐತಿದ್ದು ಶೇಪ್.